ಒಂದು ಕಪ್ ನೀರಿಗೆ ಸ್ವಲ್ಪ ಹಾರ್ಪಿಕ್ ಹಾಕಿ ನೋಡಿ, ಇದ್ರ ಕಮಾಲು. ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ನನ್ನ ಚಾನಲ್ನಲ್ಲಿ ಪ್ರತಿ ವಿಡಿಯೋಗಳಲ್ಲೂ ಸಣ್ಣ ಸಣ್ಣ ಟಿಪ್ಸ್ಗಳಾದರೂ ನಮ್ಮ ದಿನನಿತ್ಯ ಕೆಲಸಗಳಲ್ಲಿ ತುಂಬಾ ಈಸಿ ಅಂದರೆ ನಮ್ಮ ಕೆಲಸಗಳನ್ನು ಸುಲಭ ಮಾಡುವಂಥ ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಎಲ್ಲೂ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ನಿಮಗೆ ಸಮಯ ಉಳಿಸ್ಬೇಕು ಅಂದರೆ 1.25 ಸ್ಪೀಡ್ನಲ್ಲಿ ವಿಡಿಯೋ ಕೂಡ ರನ್ ಮಾಡಿ ನೋಡ್ಬೋದು. ಕಿಚನಲ್ಲಿ ನಾವು ಅಡುಗೆ ಮಾಡುವಾಗ ಒಂದು ಬೋರ್ ಆಗ್ತಾ ಇರುತ್ತೆ, ಏನೋ ಒಂದು ಸಾಂಗ್ಸ್ ಕೇಳಬೇಕು ಅಥವಾ ನಾವು ರೆಸಿಪಿಗಳನ್ನು ಟ್ರೈ ಮಾಡ್ತಾ ಇರ್ತೀವಿ. ಆಗ ನಮಗೆ ಮೊಬೈಲು ಅಡುಗೆ ಮನೇಲಿ ಇಟ್ಕೊಳ್ಬೇಕಾಗತ್ತೆ. ಆಗಾಗ ಬೀಳ್ತಾ ಇರುತ್ತೆ. ಸೊ ಅದು ಗೊತ್ತೇ ಆಗಲ್ಲ ಹೇಗಪ್ಪ ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ. ಮೊಬೈಲ್ ಸ್ಟ್ಯಾಂಡ್ ಇದ್ದರೆ ಈಸಿಯಾಗಿ ಮಾಡ್ಬೋದು. ಇಲ್ಲಾಂದರೆ ಈ ರೀತಿಯಾದ ಒಂದು ರಬ್ಬರ್ ಬ್ಯಾಂಡು ಅಡುಗೆ ಮನೇಲಿ ಇದ್ದೇ ಇರುತ್ತೆ ಅಲ್ವಾ, ಆ ಬ್ಯಾಂಡನ್ನು ಇಟ್ಬಿಟ್ಟು ಅದ್ರ ಮೇಲೆ ಮೊಬೈಲ್ ಇಟ್ಟು ನೋಡಿ, ಖಂಡಿತ ವರ್ಕ್ ಆಗುತ್ತೆ. ಇದು ಬೀಳೋದಿಲ್ಲ. ನಾವು ಆರಾಮಾಗಿ ರೆಸಿಪೀಸ್ನ ಟ್ರೈ ಮಾಡ್ಬೋದು. ಟಿಪ್ ಇಷ್ಟ ಆದರೆ ಲೈಕ್ ಮಾಡಿ, ಗೊತ್ತಿದ್ದರೆ ಇಗ್ನೋರ್ ಮಾಡಿ. ನೆಕ್ಸ್ಟ್ ಟಿಪ್ಪಿಗೆ ಬರೋಣ. ಟೀ ಪುಡಿ. ನಮ್ಮ ಮನೆಗಳಲ್ಲಿ ಟೀ ಕುಡಿದಲೇ ಯಾರು ಇರ್ತೀವಿ ಅಲ್ವಾ? ಟೀ ಅಂತೂ ನಮ್ಮ ಒಂದು ಅಡಿಕ್ಷನ್ನು. ಸೊ ಟೀ ಪುಡಿ ನಿಜವಾಗ್ಲೂ ಪ್ಯೂರ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ನಾವು ಮನೇಲಿ ಅಂತ ನೋಡೋಣ. ಇತ್ತೀಚೆಗಂತೂ ಎಲ್ಲ ಆಹಾರ ಪದಾರ್ಥಗಳು ಕಲಬೆರಕೆ ಬರ್ತಾ ಇದೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವುದು ಸರಿ ಇದೆ, ಯಾವ್ದು ಸರಿ ಇಲ್ಲ ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ಟೀ ಪುಡಿನ ಚೆಕ್ ಮಾಡೋಣ, ಅದು ಪ್ಯೂರ್ ಇದೆಯಾ ಇಲ್ವಾ ಅಂತ. ಈ ರೀತಿಯಾಗಿ ಸ್ವಲ್ಪ ಕೈಗೆ ಒಂಚೂರು ಟೀ ಪುಡಿ ತಗೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾವು ಈ ರೀತಿ ಸ್ವಲ್ಪ ಒಂದು ನಿಮಿಷ, ಒಂದು ಅರ್ಧ ನಿಮಿಷ ಬಿಟ್ಟರೆ ಸಾಕು. ಈ ಥರ ಮಿಕ್ಸ್ ಮಾಡಿ ನಿಮಗೆ ನೀಟಾಗಿ ಕಾಣ್ತಿದೆ ನೋಡಿ ವಿಡಿಯೋದಲ್ಲಿ, ನಮ್ಮ ಕೈಯೆಲ್ಲ ಕಲರ್ ಆಗುತ್ತೆ. ಅಂದರೆ ಅದರಲ್ಲಿ ಏನಾದರೂ ಕಲರ್ ಮಿಕ್ಸ್ ಆಗಿದ್ದರೆ ಅಥವಾ ಏನಾದರೂ ಒಂದು ಕಲಬೆರಕೆ ಇದೆ ಅನ್ನೋದಾದರೆ ಇದರಲ್ಲಿ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ನಮ್ಮ ಮನೆಯಲ್ಲಿ ನಾವು ಟೀ ಪುಡಿ ಯೂಸ್ ಮಾಡ್ತಾ ಇರೋದು ಪ್ಯೂರ್ ಇದೆ. ಟಿಪ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಮನೇಲೂ ಇವತ್ತೇ ಟೀ ಪುಡಿನ ಚೆಕ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಬನ್ನಿ ನೆಕ್ಸ್ಟ್ ಟಿಪ್ಪಿಗೆ ಬರೋಣ. ಒಂದು ಟಿಶ್ಯೂ ಪೇಪರ್ ತಗೊಂಡು ಆ ಟಿಶ್ಯೂ ಪೇಪರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, ಒಂದು 4ರಿಂದ 5 ಲವಂಗ ಕಾಳು ಮತ್ತು ಒಂದು 8ರಿಂದ 10 ಕಾಳು ಮೆಣಸು, 1 ಸ್ಪೂನಷ್ಟು ಸಕ್ಕರೆ, ಇಷ್ಟನ್ನು ಹಾಕಿ ಇದನ್ನು ನೀಟಾಗಿ ಕವರ್ ಮಾಡ್ಕೊಳ್ಬೇಕು. ತುಂಬ ಟೈಟಾಗಿ ಪ್ಯಾಕ್ ಮಾಡೋದು ಬೇಡ. ಯಾಕೆಂದರೆ ಟಿಶ್ಯೂ ಪೇಪರ್ ಇರೋದ್ರಿಂದ, ಲವಂಗ ಇರೋದ್ರಿಂದ ಇದು ಓಪನ್ ಆಗಿ ನಮಗೆ ಚೆಲ್ಲೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೂಸಾಗೇ ಇದನ್ನು ಒಂದು ಪ್ಯಾಕ್ ಮಾಡ್ಕೊಂಡ್ಬಿಡೋಣ. ಒಂದು ರಬ್ಬರ್ ಬ್ಯಾಂಡಿಂದ ಇದನ್ನು ಸೇಫ್ ಮಾಡಿಕೊಂಡು ಇದನ್ನು ನಾವು ಏನು ಮಾಡೋದು ಅಂತ ನೋಡೋಣ ಬನ್ನಿ. ಮನೇಲಿ ಅಕ್ಕಿ ಬೇಗನೆ ಹಾಳಾಗೋಗುತ್ತೆ, ಬೇಗನೆ ಹುಳಗಳು ಬಂದ್ಬಿಡುತ್ತೆ. ಈ ಅಕ್ಕಿಯನ್ನು ತಿಂಗಳಾನ್ಗಟ್ಲೆ ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದಾದರೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಬೇಕು. ಈ ಒಂದು ನಾವು ಟಿಶ್ಯೂ ಪೇಪರ್ನ ಪ್ಯಾಕೆಟ್ ಏನು ಮಾಡಿದ್ವಿ ಈ ಪೊಟ್ನನ ಈ ಅಕ್ಕಿ ಒಳಗೆ ಇಟ್ಬಿಟ್ರೆ ಅಕ್ಕಿ ನಮಗೆ ತಿಂಗಳಾನ್ಗಟ್ಲೆ ಹಾಳಾಗೋದಿಲ್ಲ. ಈ ಟಿಪ್ಪನ್ನಂತೂ ಖಂಡಿತ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. 1 ಕಪ್ ನೀರನ್ನು ತಗೊಂಡು ಆ ನೀರಿಗೆ ನಾವು ಸ್ವಲ್ಪ ಹಾರ್ಪಿಕ್ ಹಾಕೋಣ. ಸ್ವಲ್ಪ ಅಂದರೆ 1/4 ಟೇಬಲ್ ಸ್ಪೂನ್ ಅಷ್ಟು ಇಷ್ಟು ಹಾರ್ಪಿಕ್ ಹಾಕಿ ಇದಕ್ಕೆ ನಾವು ನೆಕ್ಸ್ಟು ಬೇಕಿದ್ದರೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಬೋದು. ನಾನಿಲ್ಲಿ ಉಪ್ಪು ಹಾಕಿಲ್ಲ. 1 ಟೇಬಲ್ ಸ್ಪೂನ್ ಅಷ್ಟು ನಾನು ಇದಕ್ಕೆ ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಪ್ಯಾಕೆಟು ಹೇಗೆ ಕ್ಲೋಸ್ ಮಾಡೋದು ಈ ರೀತಿ ಬಾಕ್ಸಸ್ಸನ್ನು ಅಂತ ನಾನು ಈಗಾಗಲೇ ಒಂದು ಟಿಪ್ಪನ್ನು ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಸ್ವಲ್ಪ ಇದಕ್ಕೆ ಶಾಂಪೂ ಸ್ಯಾಶೆಟ್ ಯಾವುದಾದ್ರೂ ಸರಿನೇ, ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ಹಾಕ್ಬೋದು. ಶಾಂಪೂ ಜಾಸ್ತಿ ಬೇಡ, ಸ್ವಲ್ಪನೇ ಹಾಕ್ಕೊಳ್ಳೋಣ. ಬೇಕಿಂಗ್ ಸೋಡಾನ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ಗೊತ್ತಲ್ಲ ಯಾಕೆ ಅಂದರೆ ಬೇಕಿಂಗ್ ಸೋಡಾ ಹಾಕಿದ ತಕ್ಷಣ ಅದು ಉಕ್ಕಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ 1 ಮುಚ್ಚಳ ಅಷ್ಟು ಇದಕ್ಕೆ ವಿನಿಗರನ್ನು ಹಾಕ್ಕೋಬೇಕು. ಮೊದಲಿಗೆ ಹಾರ್ಪಿಕ್ಕು, 1 ಮುಚ್ಚಳ ನಾವು ವಿನಿಗರನ್ನು ಹಾಕ್ಕೊಂಡಿದ್ದೀವಿ. 1 ಟೇಬಲ್ ಸ್ಪೂನ್ ಉಪ್ಪು ಬೇಕಿದ್ರೆ ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ. ಮತ್ತು ಇಲ್ಲಿ ಶಾಂಪೂ 1/4 ಟೇಬಲ್ ಸ್ಪೂನ್ ಅಷ್ಟು ಶಾಂಪೂ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಇಷ್ಟನ್ನು ಹಾಕಿ ಇನ್ನೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ವೇಸ್ಟ್ ಬಾಟಲ್ ಇರುತ್ತಲ್ಲ ಅದರೊಳಗೆ ತುಂಬಿಟ್ಕೊಂಡ್ಬಿಡ್ಬೇಕು. ಇದನ್ನು ತುಂಬಿಟ್ಕೊಂಡು ಮತ್ತೆ ಇನ್ನೊಂದು ಗ್ಲಾಸ್ ಮಾಡಿದ್ದೀನಿ, ಯಾಕೆಂದರೆ ಕಪ್ಪು ಚಿಕ್ಕದಿತ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡಿ ಇಟ್ಕೊಂಡು ನಾವು ಮನೆ ಒರೆಸುವಾಗ ಯಾವಾಗಲೂ ಅಷ್ಟೇ ಇದು 2 ಮುಚ್ಚಳ ಅಷ್ಟು ಹಾಕ್ಕೊಂಡ್ರೆ ಸಾಕು. ಮನೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಮನೇಲಿ ಎಷ್ಟೇ ಟೈಲ್ಸಲ್ಲಿ ನಮಗೆ ಗಲೀಜಾಗ್ಬೋದು, ಜಿಡ್ಡಾಗ್ಬೋದು, ಏನೇ ಒಂದು ಅಂಟ್ಕೊಂಡಿದ್ರು ನೀಟಾಗಿ ರಿಮೂವ್ ಆಗುತ್ತೆ. ಖಂಡಿತ ಈ ಟಿಪ್ಪನ್ನು ಟ್ರೈ ಮಾಡಿ. ಹೇಗೆ ಅನ್ನಿಸ್ತು, ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ.
ಸಣ್ಣ ಸಣ್ಣ ಟಿಪ್ಸ್ಗಳಾದರೂ ತುಂಬ ಯೂಸ್ಫುಲ್ ಟಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಭಾವಿಸ್ತೀನಿ. ನಿಮಗೂ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಫ್ರೆಂಡ್ಸು ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಯಾರು ಹೊಸಬ್ರು ನೋಡ್ತಿದ್ರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.